ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಯುದ್ಧ ವಿಚಾರದಲ್ಲಿ. ನೋಡೋಣ ಏನು ಬರ್ತಾ ಇದೆ ಅಂತ. ಒಂದು ಕಡೆ ಟ್ಯಾಂಕರ್ ಗಳನ್ನ ಮೂವ್ ಮಾಡಿ ಗಡಿ ಭಾಗದಲ್ಲಿ ಇಟ್ಕೊಂಡಿದೆ, ಇನ್ನೊಂದು ಕಡೆ ಫೈಟರ್ ಜೆಟ್ ಗಳನ್ನ ಇಟ್ಕೊಂಡಿದೆ. ರಾವಲ್ಪಿಂಡಿಯಿಂದ ಈಗಾಗಲೇ ಫೈಟರ್ ಜೆಟ್ ಗಳು ಆಗಮಿಸಿದಾವೆ. ಈಗಾಗಲೇ ಗಡಿ ಭಾಗದಲ್ಲಿ ಫೈಟರ್ ಜೆಟ್ ಗಳು ಓಡಾಡ್ತಾ ಇದ್ದಾವೆ. LOC ಅತ್ತ ಪಾಕ್ ಫೈಟರ್ ಜೆಟ್ ಗಳು ಓಡಾಡ್ತಾ ಇದೆ. ಯಾವುದಕ್ಕೂ ಕೂಡ ಭಯ ಪಡುವಂತ ಅಗತ್ಯತೆ ಇಲ್ಲ. ಅವರ ಫೈಟರ್ ಜೆಟ್ಗಳು ನಮ್ಮ ಫೈಟರ್ ಜೆಟ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏಟಿಗೆ ಎದುರೇಟು ಅಂದ್ರೆ ಒಂದಾದ್ರೆ ನಮಗೆ 3 ಪಟ್ಟು ನಮ್ಮ ಫೈಟರ್ ಏರ್ಕ್ರಾಫ್ಟ್ಗಳಿದೆ. ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯತೆ ಇಲ್ಲ. ಆದ್ರೆ ಪಾಕಿಸ್ತಾನ ಈಗ ಸರ್ವ ರೀತಿಯಲ್ಲೂ ಕೂಡ ಯುದ್ಧ ಮಾಡಿಯೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದೆ. ಒಂದು ಕಡೆ ಪ್ರಧಾನಿ ಇಮ್ರಾನ್ ಖಾನ್ ನಾಚಿಕೇಡಿತನವನ್ನ ತೋರಿಸ್ಕೊಳ್ತಾರೆ. ಶಾಂತಿಯ ಮಾತುಕತೆಗೆ ಮುಂದಾಗಿ ಶಾಂತಿಯ ಮಾತುಕತೆಯನ್ನ ಆಡೋಣ ಅಂತ ಒಂದು ಕಡೆ, ಮಗದೊಂದು ಕಡೆ ನಮ್ಮ ಭಾರತದ ಪೈಲಟ್ ಅನ್ನ ಬಂಧಿಸಿಟ್ಕೊಳ್ತಾರೆ. ಅದು ಪ್ಯಾರಾಚೂಟ್ನಿಂದ ಕೆಳಗಡೆಗೆ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಗಡಿಯಿಂದ ಆಚೆ ಇಳಿದಾಗ ನೇರವಾಗಿ ಬಂಧಿಸಿಟ್ಕೊಳ್ತಾರೆ. ಇದರಲ್ಲಿ ಯಾವ ರೀತಿಯಾದಂತಹ ದುರುದ್ದೇಶ ಪಾಕಿಸ್ತಾನದ್ದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಅದ್ರ ಡೀಟೇಲ್ಸ್ ಕೊಡ್ತೀನಿ. ಜಿನೇವಾ ಒಪ್ಪಂದದ ಪ್ರಕಾರ 7 ದಿನಗಳಲ್ಲಿ ಅವ್ರನ್ನ ಬಿಡಬೇಕಾಗತ್ತೆ. ಹಿಂದೆ ಕೂಡ ನಚಿಕೇತನ್ ಇವತ್ತು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಅದೆಲ್ಲ